ಈಗ ಹಾಲು ಮತದ ಕೈಯಲ್ಲಿ ಅಧಿಕಾರ, ಬದಲಾವಣೆ ಸುಲಭ ಅಲ್ಲ ಅಂತ ಕೌಜಲಗೇರಿ ಗ್ರಾಮದ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಒಂದು ಅಲೈ ದೇವರ ವಾಣಿ ಸರಿದು. ಗದಗ ಜಿಲ್ಲೆ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದಲ್ಲಿ ದೈವ ಕಾರಣಿಕ ನುಡಿದಿದೆ. ಹಾಲು ಕೆಟ್ಟರೂ ಹಾಲು ಮತ ಕೆಡೋದಿಲ್ಲ, ನದಿ ಒಳಗೆ ಈಜು ಬರುವ ಭೂಪ ಬರಬೇಕು, ಆಗ ಬದಲಾವಣೆ ಸಾಧ್ಯ ಅಂತ. ಹಾಲು ಮತದ ಕೈಯಲ್ಲಿ ಅಧಿಕಾರ, ಬದಲಾವಣೆ ಅಷ್ಟು ಸುಲಭ ಅಲ್ಲ. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಇದೆ. ಅವರಾಗೇ ಬೇಡ ಅಂತ ಬಿಟ್ರೆ ಇನ್ನೊಬ್ರಿಗೆ ಅಧಿಕಾರ ಹೋಗುತ್ತೆ ಹೊರತು ನದಿ ಒಳಗೆ ಈಜೋ ಅಂತ ಭೂಪ ಬರಬೇಕು ಅಂತ ಹೇಳಿ ಕೇಳಿಸ್ಕೊಂಬೋಣ ಒಂದ್ಸಲ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ, ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ, ಪಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗ್ಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ನದಿ ಒಳಗ ಈತ ಬರುವಂತ ಭೂಪ ಬೇಕ, ಅಧಿಕಾರ ಬದಲಾವಣೆ ಆಗ್ಬೇಕಂದ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಸರಿ, ಎಷ್ಟೋ ಸಲ ಇಂಥ ಕಾರಣಿಕಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂತ ಕಾರಣಿಕಗಳನ್ನು ನಾವು ಕೇಳ್ತಾ ಇರ್ತೀವಿ. ಹಲವು ಬಾರಿ ನಿಜ ಆಗಿರೋದು ಉಂಟು, ಇದನ್ನ ನಂಬೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ಈಗ ಅಂದ್ರೆ ಇಟ್ ಶೋಸ್ ಕ್ಲಿಯರ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ನದಿ ಒಳಗಡೆ ಈಜೋ ಭೂಪ ಬರಬೇಕು, ಆಗ ಮಾತ್ರ ಬದಲಾವಣೆ ಸಾಧ್ಯ, ಅಥವಾ ಅವರಾಗಿ ಅಧಿಕಾರ ಬಿಟ್ಕೊಡ್ಬೇಕು, ಆಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ಹೇಳಿ ಏನು ಹೇಳ್ತೀರಿ ಸರ್? ಸಮ್ಟೈಮ್ ಕೋ ಇನ್ಸಿಡೆಂಟ್ಸ್, ಇಟ್ ಹ್ಯಾಪನ್ಸ್. ನಾವು ನೋಡ್ತೀವಿ ರಿಲಿಜಿಯಸ್ ಪೀಪಲ್ ವಿಲ್ ಟ್ರಸ್ಟ್. ನೀವು ಬಂದರೆ ಸೈಂಟಿಫಿಕಲಿ ಬಂದರೆ ಇದನ್ನೆಲ್ಲ ನಂಬೋದ ಜನಗಳು ಇದ್ದಾರೆ. 2 times ವೆನ್ ಇಟ್ ಕಮ್ಸ್ ಫ್ರಮ್ ಈ ರೀತಿಯ ಮಾತುಗಳು ನೀವು ನೋಡ್ತೀರಿ. ಕೋಡಿಮಠದ ಸ್ವಾಮೀಜಿಗಳು ಭವಿಷ್ಯ ನೋಡಿದ್ರು, ಅಥವಾ ದೈವ ಕಾರಣಿಕ ನುಡಿತು, ಅಥವಾ ನೀವು ಮಂಗಳೂರು ಕಡೆ ಹೋದರೆ ಕೋಲದಲ್ಲಿ ಪಂಜುರ್ಲಿ ಈ ಥರ ನುಡೀತು ಅನ್ನೋದೆಲ್ಲ ನಾವು ನೋಡಿದ್ದೀವಿ. ಕಾಂತಾರ ಫಿಲ್ಮ್ ಎಲ್ಲ ನೋಡಿದ್ದೀವಿ. ಬಟ್ ಹಿಯರ್ ದಿಸ್ ಆಲ್ ವಾಟ್ ಇಟ್ ಮೇಕ್ಸ್ ಡಿಫ್ರೆನ್ಸ್ ಅಂದರೆ ಒಂದು ರೀತಿಯ ಮೋರಲ್ ಇದೆ ಅಲ್ವಾ, ಮೋರಲ್ ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯ ಸಪೋರ್ಟ್, ಹೋಪ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ಹಾಲು ಮತ ಅಂತ ಹೇಳಿದರೆ ಡೈರೆಕ್ಟಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡಲ್ಲ, ಬಿಟ್ಕೊಟ್ರೆ ಅವರಾಗಿಯೇ ಬಿಟ್ಕೊಡ್ಬೇಕು, ಇಲ್ಲ ಅಂದರೆ ಬಿಟ್ಕೊಡಲ್ಲ. ಆ್ಯಂಡ್ ಅಧಿಕಾರ ಬದಲಾವಣೆ ಅಷ್ಟು ಸಾಧ್ಯವಲ್ಲ ಅನ್ನುವ ರೀತಿಯಲ್ಲಿ, ಅಂದರೆ ನದಿ ಒಳಗಡೆ ಈಜಾಡುವ ಒಬ್ಬ ಬರಬೇಕು ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಸ್ವಿಮ್ಮಿಂಗ್ ಇನ್ ಎ ರಿವರ್, ಒಳಗಡೆಯಿಂದ ಈಜಾಡುವವನು ಭಾಳ ಕಡಿಮೆ. ಅಂಥವನು ಬಂದರೆ ಮಾತ್ರ ಸಾಧ್ಯ ಹಾಲು ಮತದ ಈ ಕಾರಣಿಕ ಅಂತ ಹೇಳ್ತೀವಿ. ಎಸ್, ಈಗ ನೋಡಿದರೆ ಈ ರಿಲಿಜಿಯಸ್ ಸ್ಟೇಟ್ಮೆಂಟನ್ನು ನೀವು ನೋಡಿದರೆ DK ಅವರು ಇದನ್ನು ಯಾವ ರೀತಿ ತಗೊಬೋದು ಅನ್ನೋದು. DK ಅವರು ಕೂಡ ವೆರಿ ರಿಲಿಜಿಯಸ್ ಪರ್ಸನ್. DK ಅವರು ನೋಡಿದ್ರೆ 7 ವರ್ಷದಿಂದ ನಾನ್ ವೆಜ್ ತಿಂತ ಇಲ್ಲ ಅವರು. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೋಡಿ, ಅವರು ಎಲ್ಲ ದೇವಸ್ಥಾನಗಳಲ್ಲೂ ನೀವು ನೋಡಿದ್ರಿ. ಚಾಮುಂಡೇಶ್ವರಲ್ಲಿ ಮೊನ್ನೆ ಹೋಗಿ 11 ಈಡುಗಾಯಿ ಹೊಡೆದು ಬಂದಿದ್ದಾರೆ. ಅವರು ಓಪನ್ ಆಗಿ ಬಂದು ಹೊರಗಡೆ ಬಂದು ಹೇಳಿದ್ದಾರೆ, ನನ್ನ ಪ್ರಯತ್ನ ಫಲಿಸದೇ ಇರ್ಬೋದು, ಬಟ್ ಪ್ರಾರ್ಥನೆ ಫಲಿಸುತ್ತೆ ಅನ್ನುವ ಧೈರ್ಯ ನನಗಿದೆ ಅಂತ ಹೇಳಿದರು. ಅಜ್ಜಯ್ಯನ ಹತ್ರ ಹೋಗ್ತಾರೆ ಅವರು. ಸೇಮ್ ಈ ಕಾರಣಿಕ ಹೆಂಗೆ ನುಡಿತಲ್ವ, ಸೇಮ್ ಅಜ್ಜಯ್ಯನ ಹತ್ರ ಹೋದರೆ, ನೊಣವಿನಗರಿಗೆ ಅವರು ಹೋದರೆ ಇದೇ ರೀತಿ ಬರೀತೆ, ಅಲ್ಲಿ ದೇವರು ಬರೀತೆ. ಈಸ್ ಎ ವೆರಿ ಗುಡ್ ಡಿವೋಟಿ, ಅಲ್ಲಿದ್ದು ಡಿವೋಟಿ ಅವರು ಇದನ್ನೆಲ್ಲ ನಂಬ್ತಾರೆ. ಸಿ ಇಟ್ ಮೇ ಇಂಪ್ಯಾಕ್ಟ್ DKಯ ರಿಲಿಜಿಯಸ್ ಥಾಟಲ್ಲಿ ಇದೆ. DKಗೆ ಹೌದಲ್ವಾ, ದೇವರು ಈ ರೀತಿ ಹೇಳ್ಬಿಡ್ತಲ್ಲ, ಹೌದಾ ಅಂತ DK ಇವತ್ತು ಇನ್ನೊಂದಿಬ್ಬರನ್ನು ಗ್ಯಾರಂಟಿಯಾಗಿ ಕೇಳ್ತಾರೆ. ಹೌದಾ, ಅಲ್ಲಿ ದೇವ್ರು ಹಿಂಗೆ ನುಡೀತು, ಅದು ಏನಾಯ್ತು ಅಂತ DK ಅಲ್ಲಿಯ ಕಾರ್ಯಕರ್ತರನ್ನು ಫೋನ್ ಮಾಡಿ ಕೇಳ್ಬೋದು. ಹೌದಾ, ಅಲ್ಲಿ ನಡೀತಾ, ಅಲ್ಲಿ ಹೇಳಿದ್ದೆಲ್ಲ ನಡೀತಾ, ಲಾಸ್ಟ್ ವರ್ಷ ಎಷ್ಟು ಹೇಳಿದೆ ಇಷ್ಟವರೆಗೆ ನಡೆದಿದೆ ಅನ್ನೋದನ್ನು ಕೂಲಂಕುಷವಾಗಿ DK ಪರಿಶೀಲಿಸ್ಬೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅಲ್ಲೇ ಮುಗುಳ್ನಗ್ತಾ ಇರ್ಬೋದು. ಯಾಕಂದರೆ ಯಾವ ಮತಗಳು ಅಥವಾ ಯಾವ ಒಂದು ಅಹಿಂದ, ಯಾವ ಒಂದು ಮತಗಳನ್ನು ಹೋಲಿಸ್ಕೊಂಡ್ಬಿಟ್ಟು ನಾನು CM ಆಗಿದ್ದೀನೋ ಅದೇ ಮತದವರು ಇವತ್ತು ಅದೇ ಮತದ ಒಂದು ಪೂಜೆ ನೋಡಿ, ಅಲ್ಲಿ DK ಅವರನ್ನು ನೋಡಿ, ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟು ರೀತಿಯ ರಿಲಿಜಿಯಸ್ ಸೆಂಟಿಮೆಂಟ್ ಅವ್ರ ಹತ್ರ ಇದೆ ಅಂದರೆ, ನಂಬಿಕೆ ಇದೆ ಅಂತ ಹೇಳಿದ್ರೆ. 11 ಈಡುಗಾಯಿ ಹೊಡಿತಾರೆ. ನಾನು ತಮಾಷೆ ಮಾಡ್ತಾ ಇದ್ದೆ, 11 ಜನರ ಹೆಸರು ಇದ್ದೇ ಈಡುಗಾಯಿ ಹೊಡೆದಿರ್ಬೋದು ಇವರು ಅನ್ನುವ ತಮಾಷೆ ಮಾಡ್ತಾ ಇದ್ದೆ. ಎಸ್, ಇಟ್ ಇಸ್ ನಥಿಂಗ್ ರಾಂಗ್. ನಾವು ದೇವರನ್ನು ನಂಬುದು, ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಥವಾ ಅದರಲ್ಲಿ ಬಿಲೀಫ್ ಇಟ್ಕೊಳ್ಳೋದು, ಅದನ್ನು ಆಗುತ್ತೆ ಅನ್ನುವ ನಂಬಿಕೆ ಇಟ್ಕೊಳ್ಳೋದು ತಪ್ಪಲ್ಲ. ಬಟ್ ಸೇಮ್ ಟೈಮ್ ವಿ ಶುಡ್ ಹ್ಯಾವ್ ಪ್ರಾಪರ್ ಸ್ಟ್ರಾಟಜಿ ಆಲ್ಸೋ. ನೀವು ಮಂತ್ರಕ್ಕೆ ಮಾವಿನಕಾಯಿ ಉದುರಲೇಬೇಕು ಅಂತ ಹೇಳಿ ಮಂತ್ರ ಓದ್ಕೊಂಡ್ರೆ ಆಗಲ್ಲ. ಯು ಶುಡ್ ಥ್ರೂ ಎ ಸ್ಟೋನ್. ನೀವು ಕಲ್ಲು ಬಿಸಾಕಬೇಕು, ಮತ್ತೆ ಮಂತ್ರ ಹೇಳಬೇಕು, ದೇವರನ್ನು ಕೈ ಮುಡಿಬೇಕು, ಆಗಲೇ ಆ ಮಾವಿನಕಾಯಿ ಉದುರ್ಬಿಟ್ರೆ ಹೌದಪ್ಪ, ಆ ಮಂತ್ರನೂ ಫಲಿಸ್ತು, ನನ್ನ ಎಫರ್ಟೂ ಫಲಿಸ್ತು, ಮಾವಿನಕಾಯಿನೂ ಸಿಕ್ತು ಅಂತ ಹೇಳ್ಬೋದು. ಬಟ್ ಹಿಯರ್ ಇವತ್ತಿನ ಏನು ದೈವ ನುಡಿದಿದೆ ಅಲ್ವಾ, ಸಿದ್ದರಾಮಯ್ಯನ ಮುಖಕ್ಕೆ ಮಂದಹಾಸ ತಂದರೆ ಈ ಕಡೆ DKಗೆ ಇಟ್ ಇಸ್ ಎ ಕ್ವಶ್ನರಿ. ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ಇನ್ನೊಂದು ಸಲ ಒತ್ತಿ ಹೇಳ್ತೀನಿ, DK ವಿಲ್ ನಾಟ್ ರೆಸ್ಟ್, ನಾಟ್ ಈವನ್ ಎ ಸೆಕೆಂಡ್. Until he becomes a CM. No.
ಟಿಲ್ he ಕಮ್ಸ್ ಟು ನೋ ವೆದರ್ he ವಿಲ್ ಗೆಟ್ ಇಟ್ ಆರ್ ನಾಟ್. ಗೊತ್ತಿಲ್ಲ, ಸಿ ಎಮ್ ಆಗ್ತಾರಾ ಇಲ್ಲ ಅಂತ ಅವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಆಪ್ಷನನ್ನು ಬಿಟ್ಕೊಡೋರು ಅವರು ಅಲ್ಲ. ಸಪೋಸ್ ಸಿಕ್ಕಿದ್ರೆ ನಾನು ಹೆಂಗಿರಬೇಕು, ನಾನು ಸಿ ಎಮ್ ಆಗಿ ಹೆಂಗಿರಬೇಕು, ಏನು ಮಾಡಬೇಕು, ಯಾರ್ಯಾರನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆ ಡಿ ಕೆ ಬದಿಯಲ್ಲಿದ್ದರೆ, ಇನ್ನೊಂದು ಸಪೋಸ್ ಏನಾದರೂ ಕಾರಣಕ್ಕೆ ನನಗೆ ಸಿಗಲ್ಲ, ನಾವು ಆರ್ ನೆವರ್ ಅಂತ ಹೇಳ್ತಾ ಇದ್ದ ಡಿ ಕೆ ಸುಮ್ಮನೆ ಕೂತ್ಕೋತಾರಂತ ನಾನು ಇವತ್ತು ಅನಿಸೋದಿಲ್ಲ. ಈ ವಿಲ್ ಹ್ಯಾವ್ ಎ ಸೆಕೆಂಡ್ ಸ್ಟ್ರಾಟಜಿ. ನನಗೆ ಅದು ಸಿಕ್ಕಿಲ್ಲ ಅಂದರೆ ಇದಾದರೂ ಸಿಗಬೇಕು. ನೋಡಿ, ನೀವು ಸಿ ಎಮ್ ಸಿಕ್ಕಿಲ್ಲ, ಡಿ ಸಿ ಎಮ್ ಕೊಡಬೇಕು, ನನಗೆ ಇದೇ ಖಾತೆಗಳು ಬೇಕು, ಈ ಖಾತೆಗಳೊಟ್ಟಿಗೆ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿನೂ ನಾನು ಬಿಟ್ಕೊಡಲ್ಲ ಅಂತ ಮಾಡ್ಕೊಂಡವರು ಅವರು. ಡೋಂಟ್ ಯು ಥಿಂಕ್ ಹಿ ವಿಲ್ ಹ್ಯಾವ್ ಎ ಸ್ಟ್ರಾಟಜಿ? ಎಸ್ ಆದರೆ ಈ ರೀತಿಯ ಫ್ಲೋ ಚಾರ್ಟ್ ನನ್ನ ಹತ್ರ, ನೋ ಆದರೆ ಈ ರೀತಿಯ ಫ್ಲೋ ಚಾರ್ಟ್. ಡೋಂಟ್ ಥಿಂಕ್ ಡಿ ಕೆ ವಿಲ್ ರೆಸ್ಟ್. ಅವರು ಪೊಲಿಟಿಕಲ್ ಏನು ಇದಕ್ಕೆ ಕೋರ್ಸೇ ಮಾಡ್ಕೊಂಡು ಬಂದವರು. ಎಮ್ ಎಲ್ ಎ ಆದ ನಂತರ ಹೋಗಿ ರಾಜಕೀಯದಲ್ಲಿ ಎಕ್ಸಾಮ್ ಬರೆದು ಬಿಟ್ಟು ಬಂದವರು. ಆ್ಯಂಡ್ ಮೋರ್ ದೆನ್ ಎಕ್ಸಾಮ್, ಈ ಸೀನ್ ಎ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ ಬ್ಯಾಂಗ್ಳೂರ್. ಇಡೀ ಎಸ್ ಎಂ ಕೃಷ್ಣನ್ ಅವರೊಟ್ಟಿಗೆ ಹಿಡಿದು ಇಲ್ಲಿಯವರೆಗೆ ಡಿ ಕೆ ಅವರು ಏನು ಮಾಡಿದ್ರು, ಹಿ ಪ್ರಾಕ್ಟಿಕಲಿ ಡನ್. ಅವರು ಥಿಯರಿಟಿಕಲಲ್ಲಿ ಯಾವುದು ಮಾಡಿಲ್ಲ, ಹೇಳಿದ್ದನ್ನು ಮಾಡಿ ತೋರಿಸಿದ್ದಾರೆ. ಐ ಥಿಂಕ್ ಹಿ ವಿಲ್ ನಾಟ್ ರೆಸ್ಟ್ ಅನ್ಲೆಸ್ ಅಂಟಿಲ್ ಹಿ ನೋ ದ ಆನ್ಸರ್ ಫಾರ್ ಎಸ್ ಆರ್ ನೋ. ರೈಟ್ ಸರ್. ಒಂದು ಕಡೆ ಇಷ್ಟೆಲ್ಲ ಆಯಿತು ಕಾಂಗ್ರೆಸ್ನಲ್ಲಿ ಅಂತಂದರೆ, ಇನ್ನು ಗ್ಯಾರಂಟಿ ಈ ಗ್ಯಾರಂಟಿಗಳ ಕಥೆ ಇನ್ನೂ ಮುಗಿದಿಲ್ಲ. ಈಗ ಆಲ್ರೆಡಿ ಸಾಕಷ್ಟು ಜನ ಶಾಸಕರು, ಸಚಿವರುಗಳು ಗ್ಯಾರಂಟಿ ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ, ಮಾಡಿಬಿಡ್ತೀವಿ, ಈ ರೀತಿ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಗ್ಯಾರಂಟಿ ಬಗೆಗಿನ ವಿವಾದ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ನಿಮಗೆ ಅಕ್ಕಿ, ಬೇಳೆ, ರಸ್ತೆ ಇದೆಲ್ಲ ಬೇಕು ಅಂತಂದರೆ ಗ್ಯಾರಂಟಿ ನಾವು ನಿಲ್ಲಿಸ್ಬಿಡ್ತೀವಿ, ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಬ್ರು ಮಾತಾಡಿದ್ದಾರೆ. ಕಾಂಗ್ರೆಸ್ನವರೇ ಮಾತಾಡಿದ್ದಾರೆ. ಯಾರು, ಏನು, ಈ ಗ್ಯಾರಂಟಿ ವಿವಾದ ಏನು, ಎಲ್ಲವನ್ನ ಹೇಳ್ತೀನಿ.